ಹಾಯ್, ನಾನು ಸಿ ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರುವಂತಹ ಓಪನ್ ಇಸ್ ಈಕ್ವಲ್ ಟು ಹೈ, ಓಪನ್ ಇಸ್ ಈಕ್ವಲ್ ಟು ಲೋ ಸ್ಟ್ರಾಟಜಿಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಸ್ಟ್ರಾಟಜಿ ತುಂಬ ಸಿಂಪಲ್ ಆಗಿದ್ದು ಬಿಗಿನರ್ಸ್ ಈಸಿಲಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಈ ಸ್ಟ್ರಾಟಜಿಯಲ್ಲಿ ನಾವು ಯೂಸ್ ಮಾಡಬೇಕಾಗಿರುವಂತಹ ಟೈಮ್ ಫ್ರೇಮ್ 5 ಮಿನಿಟ್ಸ್ ಟೈಮ್ ಫ್ರೇಮ್, ಹಾಗೆ ಓಪನ್ ಇಸ್ ಈಕ್ವಲ್ ಟು ಹೈ ಅಥವಾ ಓಪನ್ ಇಸ್ ಈಕ್ವಲ್ ಟು ಲೋ ಇರುವಂತಹ ಸ್ಟಾಕ್ಗಳನ್ನು ನಾವು ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಓಪನ್ ಇಸ್ ಈಕ್ವಲ್ ಟು ಹೈ ಅಂದರೆ ಆ ಸ್ಟಾಕಿನ ಓಪನಿಂಗ್ ಪ್ರೈಸ್ ಅದರ ಹೈಯೆಸ್ಟ್ ಪ್ರೈಸ್ ಆಗಿದೆ. ಅಂದರೆ ಓಪನ್ ಇಸ್ ಈಕ್ವಲ್ ಟು ಹೈ ಕ್ಯಾಂಡಲ್ ಯಾವತ್ತು ರೆಡ್ ಕ್ಯಾಂಡಲ್ ಆಗಿರುತ್ತೆ, ಹಾಗೆ ಅದಕ್ಕೆ ಮೇಲ್ಗಡೆ ವಿಕ್ ಇರುವುದಿಲ್ಲ. ಅದೇ ಥರ ಓಪನ್ ಇಸ್ ಈಕ್ವಲ್ ಟು ಲೋ ಕ್ಯಾಂಡಲ್ಗಳು ಯಾವಾಗಲೂ ಗ್ರೀನ್ ಕ್ಯಾಂಡಲ್ ಆಗಿದ್ದು ಅದಕ್ಕೆ ಕೆಳಗೆ ವಿಕ್ ಇರುವುದಿಲ್ಲ. ಅಂದರೆ ಓಪನಿಂಗ್ ಪ್ರೈಸೇ ಲೋ ಪ್ರೈಸ್ ಆಗಿರುತ್ತೆ, ಅಲ್ಲಿಂದ ಸ್ಟಾಕ್ ಅಪ್ವರ್ಡ್ ಮೂಮೆಂಟನ್ನು ತೋರಿಸಿದೆ ಅಂತ ಅರ್ಥ. ಸೊ ಬೆಳಗಿನ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಓಪನ್ ಇಸ್ ಈಕ್ವಲ್ ಟು ಹೈ ಅಥವಾ ಓಪನ್ ಇಸ್ ಈಕ್ವಲ್ ಟು ಲೋ ಆಗಿದ್ರೆ ಆ ಸ್ಟಾಕಲ್ಲಿ ನಾವು ಟ್ರೇಡಿಂಗ್ ಅಪಾರ್ಚುನಿಟಿಯನ್ನು ಹುಡುಕ್ತೇವೆ. ಸೊ ಈ ಸ್ಟಾಕಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು, ಎಲ್ಲಿ ಎಂಟ್ರಿ ತಗೊಳ್ಳೋದು, ಸ್ಟಾಪ್ ಲಾಸ್ ಇಡೋದು ಹೇಗೆ, ಟಾರ್ಗೆಟನ್ನು ಸೆಟ್ ಮಾಡೋದು ಹೇಗೆ, ಅದೇ ಥರ ಈ ಸ್ಟ್ರಾಟಜಿಯನ್ನು ಇನ್ನೊಂದಷ್ಟು ಇಂಪ್ರೂವೈಸ್ ಮಾಡೋದು ಹೇಗೆ ಅನ್ನೋ ಎಲ್ಲ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಯಾಕಂದರೆ ನಾವು ಪ್ರತಿ ವಾರ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇವೆ. ಸೊ ನಾನಿಲ್ಲಿ ಗ್ರೋ ಟರ್ಮಿನಲಲ್ಲಿದ್ದೇನೆ. ಇಲ್ಲಿ ನಾವು ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡೋಣ. ಇಲ್ಲಿ HCL ಟೆಕ್ಕನ್ನು ನಾನು ತಗೊಂಡಿದ್ದೇನೆ. ಸೊ ಇದರ ಮೇಲೆ ಈಗ ಈ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ನಾನು ಆಗಲೇ ಹೇಳಿದ ಹಾಗೆ ಫಸ್ಟಿಗೆ ನಾವು 5 ಮಿನಿಟ್ಸ್ ಟೈಮ್ ಫ್ರೇಮನ್ನು ಇಟ್ಕೊಳ್ಬೇಕು. ಯಾವ ಸ್ಟಾಕ್ ಓಪನ್ ಇಸ್ ಈಕ್ವಲ್ ಟು ಹೈ ಅಥವಾ ಲೋ ಅನ್ನು ಫಾರ್ಮ್ ಮಾಡುತ್ತೋ ಆ ಸ್ಟಾಕಲ್ಲಿ ನಾವು ಟ್ರೇಡಿಂಗ್ ಅಪಾರ್ಚುನಿಟಿಯನ್ನು ನೋಡಬೇಕು. ಈಗ HCL ಟೆಕ್ಕಲ್ಲಿ ನೀವಿಲ್ಲಿ 6ಗೆ ನೋಡ್ಬೋದು ಓಪನ್ ಇಸ್ ಈಕ್ವಲ್ ಟು ಹೈ ಕ್ಯಾಂಡಲ್ ಫಾರ್ಮ್ ಆಗಿದೆ. ಈ ಕ್ಯಾಂಡಲನ್ನು ನೀವು ನೋಡಿದ್ರೆ ಇದು ರೆಡ್ ಕ್ಯಾಂಡಲ್ ವಿತ್ ಓಪನ್ ಇಸ್ ಈಕ್ವಲ್ ಟು ಹೈ, ಅಂದರೆ ಇಲ್ಲಿ ಮೇಲೆ ವಿಕ್ ಇಲ್ಲ. ಇದು ಏನು ಸಿಗ್ನಿಫೈ ಮಾಡುತ್ತೆ ಅಂದರೆ ಸ್ಟಾಕ್ ಈ ಪ್ರೈಸಿಗೆ ಓಪನ್ ಆಗಿದೆ. ಅಂದರೆ ಇದರ ಓಪನಿಂಗ್ ಪ್ರೈಸ್ ಎಷ್ಟಿದೆ, ಈಗ ನಾವಿಲ್ಲಿ ಕರ್ಸರ್ ಇಟ್ಟು ನೋಡಿದ್ರೆ ಓಪನಿಂಗ್ ಪ್ರೈಸ್ 1109 ಇದೆ. ಸೊ ಇದು ಈ ಕ್ಯಾಂಡಲಿನ ಓಪನಿಂಗ್ ಪ್ರೈಸ್ ಕೂಡ ಹೌದು, ಹಾಗೆ ಇದು ಹೈಯೆಸ್ಟ್ ಪ್ರೈಸ್ ಕೂಡ ಹೌದು. ಅಲ್ಲಿಂದ ನಂತರ ಸ್ಟಾಕ್ ಡೌನ್ವರ್ಡ್ ಮೂಮೆಂಟನ್ನು ತೋರಿಸಿದೆ, ಹಾಗಾಗಿ ನಮಗೆ ಇಲ್ಲಿ ಮೇಲೆ ವಿಕ್ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಈ ಥರದ ಕ್ಯಾಂಡಲ್ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಈ ಥರ ಫಾರ್ಮ್ ಆದಾಗ ನಾವು ಇಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡ್ತೇವೆ. ನಾವು ಯಾವಾಗ ಸೆಲ್ ಮಾಡ್ಬೋದು, ಈ ಕ್ಯಾಂಡಲಿನ ಕ್ಲೋಸಿಂಗ್ ಪ್ರೈಸಲ್ಲಿ ನಾವು ಹೋಗಿ ಸೆಲ್ ಮಾಡ್ಬೋದು. ಸೊ ಇದರ ಸ್ಟಾಪ್ ಲಾಸ್ ಯಾವ ಥರ ಇಡೋದು, ಟಾರ್ಗೆಟ್ ಯಾವ ಥರ ಇಡೋದು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಅದಕ್ಕಿಂತ ಮೊದಲು ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಸೊ ಇಲ್ಲಿ ನೀವು ಇನ್ಫೋಸಿಸ್ ನೋಡಿದ್ರೆ ಇಲ್ಲಿ 13ಗೆ ಎಗೈನ್ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇದು ಕೂಡ ಓಪನ್ ಇಸ್ ಈಕ್ವಲ್ ಟು ಹೈ ಕ್ಯಾಂಡಲ್, ಅಂದರೆ ಹೈಯೆಸ್ಟ್ ವ್ಯಾಲ್ಯೂಗೆ ಈ ಸ್ಟಾಕ್ ಓಪನ್ ಆಗಿದೆ. ಅಲ್ಲಿಂದ ನಂತರ ಸ್ಟಾಕ್ ಡೌನ್ವರ್ಡ್ ಮೂಮೆಂಟನ್ನು ತೋರಿಸಿದೆ. ಸೊ ಈ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದಾಗ ಅದರ ಕ್ಲೋಸಿಂಗ್ ವ್ಯಾಲ್ಯೂ ಅಲ್ಲಿ ನೀವು ಶಾರ್ಟಿಂಗ್ ಮಾಡ್ಬೋದು. ಆಮೇಲೆ ನೀವು ನೋಡಿದ್ರೆ ಸ್ಟಾಕ್ ಡೌನ್ವರ್ಡ್ ಮೂಮೆಂಟನ್ನು ತೋರಿಸಿದೆ. ಇಲ್ಲಿ ಕೂಡ ನಾವು ಆಗ ನೋಡಿದ ಹಾಗೆ HCL ಟೆಕ್ಕಲ್ಲೂ ಕೂಡ ಓಪನ್ ಇಸ್ ಈಕ್ವಲ್ ಟು ಹೈ ಕ್ಯಾಂಡಲ್ ಫಾರ್ಮ್ ಆದ ನಂತರ ಸ್ಟಾಕ್ ಸ್ವಲ್ಪ ಹೊತ್ತು ಡೌನ್ವರ್ಡ್ ಮೂಮೆಂಟನ್ನು ತೋರಿಸಿದೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ನಾವೊಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡೋಣ ಇಲ್ಲಿ. ಸೊ ಇಲ್ಲಿ ನೀವು ನೋಡಿದ್ರೆ 5ಗೆ ಓಪನ್ ಇಸ್ ಈಕ್ವಲ್ ಟು ಲೋ ಕ್ಯಾಂಡಲ್ ಫಾರ್ಮ್ ಆಗಿದೆ. ಓಪನ್ ಇಸ್ ಈಕ್ವಲ್ ಟು ಲೋ ಕ್ಯಾಂಡಲ್ ಅಂದರೆ ಇದು ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ, ಹಾಗೆ ಕೆಳಗಡೆ ವಿಕ್ ಇರುವುದಿಲ್ಲ. ಅಂದರೆ ಸ್ಟಾಕ್ ಅದರ ಲೋವೆಸ್ಟ್ ಪ್ರೈಸಲ್ಲಿ ಓಪನ್ ಆಗಿದೆ. ಅಂದರೆ ಈ ಕೇಸಲ್ಲಿ ಇದರ ಲೋ ಎಷ್ಟಿದೆ, 3185. ಸೊ 3185 ಈ ಸ್ಟಾಕ್ ಓಪನ್ ಆಗಿ ಆಮೇಲೆ ಅಪ್ವರ್ಡ್ ಮೂಮೆಂಟನ್ನು ತೋರಿಸುತ್ತೆ ಅಂತ ಅರ್ಥ. ಸೊ ಇದು ಲೋವೆಸ್ಟ್ ಪ್ರೈಸ್ ಆಗಿರೋದ್ರಿಂದ ಈ ಸ್ಟಾಕ್ ಅಪ್ವರ್ಡ್ ಮೂಮೆಂಟನ್ನು ತೋರಿಸುವ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಓಪನ್ ಇಸ್ ಈಕ್ವಲ್ ಟು ಲೋ ಇದ್ದ ಸ್ಟಾಕ್ಗಳಲ್ಲಿ ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡ್ತೇವೆ. ಸೊ ಇಲ್ಲಿ ಕೂಡ ಈ ಕ್ಯಾಂಡಲಿನ ಕ್ಲೋಸಿಂಗ್ ಪ್ರೈಸ್ ಅಂದರೆ ಅರೌಂಡ್ 3192 ಅಲ್ಲಿ ನಾವು ಬೈಯಿಂಗನ್ನು ಮಾಡ್ಬೋದು. ಅದಾದಮೇಲೆ ನೀವು ಇಲ್ಲಿ ಚೆಕ್ ಮಾಡ್ಬೋದು ಸ್ಟಾಕ್ ಕಂಟಿನ್ಯೂಸ್ ಆಗಿ ಅಪ್ವರ್ಡ್ ಮೂಮೆಂಟನ್ನು ತೋರಿಸಿದೆ. ಅದೇ ಥರ ನಾವಿಲ್ಲಿ HDFC ಬ್ಯಾಂಕನ್ನು ನೋಡಿದ್ರೆ ಇಲ್ಲಿ ಓಪನ್ ಇಸ್ ಈಕ್ವಲ್ ಟು ಲೋ ಕ್ಯಾಂಡಲ್ ಫಾರ್ಮ್ ಆಯಿತು. ಈ ಕ್ಯಾಂಡಲಿನ ಕ್ಲೋಸಿಂಗ್ ಪ್ರೈಸ್ ಆದಂತಹ 2661 ನಾವು ಬೈಯಿಂಗ್ ಹೋದರೆ
ನೀವಿಲ್ಲಿ ನೋಡ್ಬೋದು. ಆಮೇಲೆ ಫಾರ್ ಸಮ್ ಟೈಮ್ ಸ್ಟಾಕ್ ಒಳ್ಳೆ ಅಪ್ವರ್ಡ್ ಮೂಮೆಂಟನ್ನು ತೋರಿಸ್ತು, ಆಮೇಲೆ ರೇಂಜ್ ಬೌಂಡ್ ಆಯಿತು, ಬಟ್ ಅಲ್ಲಿಂದ ಕೆಳಗಡೆ ಬರಲಿಲ್ಲ. ಸೊ ಮೋಸ್ಟ್ ಆಫ್ ದ ಕೇಸಸ್ ಇಂಥ ಓಪನ್ ಇಸ್ ಈಕ್ವಲ್ ಟು ಹೈ ಅಥವಾ ಲೋ ಸ್ಟಾಕ್ಸ್ ನಮಗೆ ಸಿಕ್ಕಿದ್ರೆ ಅದರಲ್ಲಿ ಒಳ್ಳೆ ಎಂಟ್ರಿ ಸಿಗುತ್ತೆ. ಸೊ ಈಗ ಇದರ ಎಂಟ್ರಿ ಪ್ರೈಸ್ ಯಾವ ಥರ ಇರಬೇಕು, ಹಾಗೆ ಸ್ಟಾಪ್ ಲಾಸ್ ಟಾರ್ಗೆಟ್ ಏನಿರಬೇಕು ಅನ್ನೋದನ್ನು ನೋಡೋಣ. ಸೊ ಇದಕ್ಕೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದಂತಹ TCS ಅನ್ನೇ ತಗೊಂಡ್ರೆ ಇಲ್ಲಿ ನಾವು ನೋಡಿದ್ವಿ ಫಸ್ಟ್ ಕ್ಯಾಂಡಲ್ ಓಪನ್ ಇಸ್ ಈಕ್ವಲ್ ಟು ಲೋ ಬಂತು. ಸೊ ಈ ಕ್ಲೋಸಿಂಗ್ ವ್ಯಾಲ್ಯೂ ಅಲ್ಲಿ ನಾವು ಬೈ ಎಂಟ್ರಿಯನ್ನು ತಗೋಬೋದು. ಸೊ ಅರೌಂಡ್ ಇಲ್ಲಿ ನಾವು ಬೈ ಎಂಟ್ರಿಯನ್ನು ತಗೊಂಡ್ರೆ ಅಂದರೆ ಫಸ್ಟ್ 5 minutes ಕ್ಯಾಂಡಲ್ನ ಕ್ಲೋಸಿಂಗಲ್ಲಿ ನಮ್ಮ ಸ್ಟಾಪ್ ಲಾಸ್ ಈ ಕನ್ಫರ್ಮೇಷನ್ ಕ್ಯಾಂಡಲಿನ ಲೋದ ಹತ್ರ ಇರ್ಬೋದು. ಈ ಕ್ಯಾಂಡಲಿನ ಲೋ ನೀವು ನೋಡಿದ್ರೆ ಇದು 3185 ಇದೆ. ಸೊ ನಾವು ಯಾವತ್ತೂ ಸ್ಟಾಪ್ ಲಾಸ್ ಇಡುವಾಗ ಒಂದು ಸ್ಮಾಲ್ ಬಫರನ್ನು ಇಡಬೇಕಾಗುತ್ತೆ, ಯಾಕಂದರೆ ನಿಮ್ಮ ಹಾಗೆ ಬೇರೆಯವರು ಕೂಡ ಅಲ್ಲಿ ಸ್ಟಾಪ್ ಲಾಸನ್ನು ಇಟ್ಟಿರ್ತಾರೆ. ಹಾಗಾಗಿ ಸಮ್ ಟೈಮ್ಸ್ ಸ್ಟಾಕ್ ಆ ಸ್ಟಾಪ್ ಲಾಸನ್ನು ಟಚ್ ಮಾಡಿ ಅಲ್ಲಿಂದ ಮತ್ತೆ ಅಪ್ವರ್ಡ್ ಮೂಮೆಂಟನ್ನು ತೋರಿಸೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 2-3 ಪಾಯಿಂಟ್ಸಿನ ಬಫರನ್ನು ಇಟ್ಟೆ ನೀವು ಸ್ಟಾಪ್ ಲಾಸನ್ನು ಇಟ್ಟರೆ ಅದು ಬೆಟರ್ ಆಗಿರುತ್ತೆ. ಸೊ ನೀವು ಈ ಕ್ಯಾಂಡಲಿನ ಲೋವಿನ ಕೆಳಗೆ ಸ್ಟಾಪ್ ಲಾಸನ್ನು ಇಟ್ಟು 1:3 RR ರೇಷೋವನ್ನು ಟಾರ್ಗೆಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು 1:3 RR ರೇಷೋ ಈಸಿಲಿ ರೀಚ್ ಆಗಿದೆ. ಇದು ಒನ್ ವೇ ಆಫ್ ಕೀಪಿಂಗ್ ದ ಸ್ಟಾಪ್ ಲಾಸ್. ಇದಲ್ಲದೆ ನೀವು ಇನ್ನೊಂದು ಮೆಥಡನ್ನು ಕೂಡ ಫಾಲೋ ಮಾಡ್ಬೋದು. ಅದು ಹೇಗಂದರೆ ಒಂದು ಫಿಕ್ಸ್ಡ್ ಪರ್ಸೆಂಟೇಜನ್ನು ನೀವು ಸ್ಟಾಪ್ ಲಾಸ್ ಆಗಿ ಇಡ್ಬೋದು. ಅಂದರೆ 1% ಅಥವಾ 2% ಅಥವಾ 3% ನಿಮ್ಮ ಕೆಪಾಸಿಟಿ ಮೇಲೆ, ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಮೇಲೆ ಕೂಡ ನೀವು ಸ್ಟಾಪ್ ಲಾಸನ್ನು ಡಿಸೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಮ ಎಂಟ್ರಿ ಈ ಕ್ಯಾಂಡಲಿನ ಕ್ಲೋಸಿಂಗ್ ವ್ಯಾಲ್ಯೂ ಅಂದರೆ 3192 ಅಲ್ಲಿದ್ದರೆ, ಎಂಟ್ರಿ 3192 ಆಗಿದ್ದರೆ ನೀವು ಸ್ಟಾಪ್ ಲಾಸನ್ನು 1% ಆಫ್ 3192 ಅಂದರೆ 32 ಪಾಯಿಂಟ್ಸಿಗೆ ಇಡ್ಬೋದು. 3160 ಆಗುತ್ತೆ. ಸೊ ಟಾರ್ಗೆಟಿಗೆ ನೀವು RR ರೇಷೋ 1:2 ಅನ್ನು ಯೂಸ್ ಮಾಡ್ಬೋದು. ಸೊ ಪ್ರೀವಿಯಸ್ ಮೆಥಡಲ್ಲಿ RR ರೇಷೋ 1:3 ಇಡ್ಬೋದು. ಈ ಮೆಥಡಲ್ಲಿ ನಿಮ್ಮ RR ರೇಷೋ 1:2 ಇಟ್ಟರೆ ಒಳ್ಳೆಯದು. ಸೊ ನಿಮ್ಮ ಸ್ಟಾಪ್ ಲಾಸ್ 3160 ಆಗುತ್ತೆ. ಇಲ್ಲಿ ನೀವು ಲಾಂಗ್ ಹೋದರೆ 3160 ನಿಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಇಲ್ಲಿ ಸ್ಟಾಪ್ ಲಾಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ನಾವು 1:2 RR ರೇಷೋವನ್ನು ಟಾರ್ಗೆಟ್ ಮಾಡ್ಬೋದು. ಸೊ ಅರೌಂಡ್ ಈ ಲೆವೆಲ್ ನಿಮ್ಮ ಟಾರ್ಗೆಟ್ ಆಗಿರುತ್ತೆ. ಒಂದ ಪ್ರೀವಿಯಸ್ ಕ್ಯಾಂಡಲ್ ಲೋವನ್ನು ಸ್ಟಾಪ್ ಲಾಸ್ ಇಟ್ಟು 1:3 RR ರೇಷೋ ಇಟ್ಕೊಳ್ಬೋದು, ಅಥವಾ ಫಿಕ್ಸ್ಡ್ ಸ್ಟಾಪ್ ಲಾಸ್ 1% ಅಥವಾ 2% ಡಿಪೆಂಡಿಂಗ್ ಅಪಾನ್ ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ. ಸೊ ಈ ಮೆಥಡಲ್ಲಿ ಕೂಡ ನೀವು ಸ್ಟಾಪ್ ಲಾಸನ್ನು ಇಟ್ಟು 1:2 ಅನ್ನು ಟಾರ್ಗೆಟ್ ಮಾಡ್ಬೋದು. ಸೊ ಈಗ ಕ್ವಾಂಟಿಟಿ ಡಿಸೈಡ್ ಮಾಡೋದು ಹೇಗೆ? ಸೊ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಮೆಥಡನ್ನು ಫಾಲೋ ಮಾಡಿದರೆ ಇಲ್ಲಿ ಅಂದರೆ ಪ್ರೀವಿಯಸ್ ಕ್ಯಾಂಡಲ್ ಲೋ ಅಂದರೆ ಅರೌಂಡ್ 3182 ನಿಮ್ಮ ಸ್ಟಾಪ್ ಲಾಸ್ ಆಗಿದ್ರೆ ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಪಾಯಿಂಟ್ಸ್ 10 ಪಾಯಿಂಟ್ಸ್ ಬರುತ್ತೆ. ಸೊ ಈಗ ನೀವು ಕ್ವಾಂಟಿಟಿಯನ್ನು ಯಾವ ಥರ ಪ್ಲ್ಯಾನ್ ಮಾಡ್ತೀರಾ? ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಪಾಯಿಂಟ್ಸ್ 10 ಇದೆ. ಸೊ ಪರ್ ಡೇ ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಅಥವಾ ಪರ್ ಟ್ರೇಡ್ ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ 1000 ಅಂತ ಇದ್ದರೆ, ರಿಸ್ಕ್ ಟೇಕಿಂಗ್ ಕೆಪಾಸಿಟಿ 1000 ಆಗಿದ್ದರೆ ನೀವು ಕ್ವಾಂಟಿಟಿಯನ್ನು ಇದರ ಬೇಸಿಸ್ ಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ. ಅಂದರೆ 1000 ಡಿವೈಡೆಡ್ ಬೈ ಸ್ಟಾಪ್ ಲಾಸ್ ಪಾಯಿಂಟ್ಸ್ 10. ಸೊ ನೀವು ಈ ಸ್ಟಾಕಲ್ಲಿ 100 ಕ್ವಾಂಟಿಟಿಯಲ್ಲಿ ಟ್ರೇಡ್ ತಗೊಳ್ಬೋದು. ಸೊ ಯಾವಾಗಲೂ ನೀವು ನಿಮ್ಮ ಕ್ವಾಂಟಿಟಿಯನ್ನು ಈ ಥರ ಡಿಸೈಡ್ ಮಾಡಿದರೆ ಅದು ಹೆಚ್ಚು ಅಡ್ವಾಂಟೇಜಸ್ ಆಗಿರುತ್ತೆ. ನೀವು ಬ್ಲೈಂಡಾಗಿ ಒಂದು ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡೋ ಬದಲು ನಿಮ್ಮ ಆ್ಯಕ್ಚುಯಲ್ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಪರ್ ಟ್ರೇಡ್ ಎಷ್ಟು ಅನ್ನೋದನ್ನು ನೀವು ಮೊದಲು ಅಸೆಸ್ ಮಾಡ್ಕೊಳ್ಬೇಕು. ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಈಗ ಇಲ್ಲಿ 1000 ಇದ್ದರೆ ನೀವು ಈ ಸ್ಟಾಕಲ್ಲಿ ಸ್ಟಾಪ್ ಲಾಸ್ 10 ಪಾಯಿಂಟ್ಸ್ ಬರೋದ್ರಿಂದ 100 ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ 500 ಇದ್ದರೆ ನೀವು 50 ಕ್ವಾಂಟಿಟೀಸಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಈ ಥರ ನಿಮ್ಮ ರಿಸ್ಕ್ ಬೇಸಿಸ್ ಮೇಲೆ ನೀವು ಕ್ವಾಂಟಿಟಿಯನ್ನು ಸೆಲೆಕ್ಟ್ ಮಾಡೋದು ಒಳ್ಳೆಯದು. ಈಗ ಇದೇ ಸ್ಟ್ರಾಟಜಿಯನ್ನು ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡೋದಾದರೆ ನೀವು ಇದಕ್ಕೆ ಸಿಂಪಲ್ ಆಗಿ ಸೂಪರ್ ಟ್ರೆಂಡ್ ಇಂಡಿಕೇಟರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ಸೂಪರ್ ಟ್ರೆಂಡ್ ಇಂಡಿಕೇಟರಲ್ಲಿ ಸೆಟ್ಟಿಂಗ್ಸಲ್ಲಿ ಲೆಂಗ್ತನ್ನು 7 ಅಂತ ಚೇಂಜ್ ಮಾಡ್ಕೊಳ್ಳಿ. ಸೊ ಇದರ ಇನ್ಪುಟ್ಸಲ್ಲಿ ಲೆಂಗ್ತ್ 7 ಇರುತ್ತೆ, ಫ್ಯಾಕ್ಟರ್ 3 ಇರುತ್ತೆ. ಸೊ ಇದೊಂದು ಸಣ್ಣ ಚೇಂಜಸನ್ನು ನೀವು ಸೆಟ್ಟಿಂಗ್ಸಲ್ಲಿ ಮಾಡಿಕೊಂಡ್ರೆ ಇದು ನಿಮಗೆ ನಿಮ್ಮ ಎಂಟ್ರಿಗೆ ಇನ್ನೂ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮಗೆ ಓಪನ್ ಇಸ್ ಈಕ್ವಲ್ ಟು ಹೈ ಕ್ಯಾಂಡಲ್ ಫಾರ್ಮ್ ಆಯಿತು. ಬಟ್ ನಾವು ಡೈರೆಕ್ಟಾಗಿ ಸೆಲ್ ಮಾಡೋದಕ್ಕಿಂತ ಇಲ್ಲಿ ಸೂಪರ್ ಟ್ರೆಂಡ್ ಇಂಡಿಕೇಟರನ್ನು ಒಂದ್ಸಲ ನೋಡಿದ್ರೆ
ಅದು ಕೂಡ ನಿಮಗೆ ಸೆಲ್ಲಿಂಗ್ ಸಿಗ್ನಲನ್ನು ಕೊಡುತ್ತಾ ಇಲ್ವೋ ಅನ್ನೋದನ್ನು ನೀವು ನೋಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿದ್ರೆ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಇನ್ನೂ ಗ್ರೀನ್ ಇದೆ, ಇದು ಯಾವುದೇ ರೀತಿಯ ಸೆಲ್ ಸಿಗ್ನಲನ್ನು ಕೊಡಲಿಲ್ಲ, ಹಾಗಾಗಿ ನೀವು ಈ ಟ್ರೇಡನ್ನು ತಗೊಳ್ಳೋ ಹಾಗಿಲ್ಲ. ಇನ್ನೊಂದು ಎಕ್ಸಾಂಪಲನ್ನು ನಾವು ನೋಡಿದ್ರೆ, ಸೊ ಇಲ್ಲಿ ನಿಮಗೆ ಈ ಕ್ಯಾಂಡಲಲ್ಲೇ ಸೆಲ್ ಸಿಗ್ನಲ್ ಬಂದಿದೆ, ಅಂದರೆ ಇಲ್ಲಿ ಓಪನ್ ಇಸ್ ಈಕ್ವಲ್ ಟು ಹೈ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಈ ಕ್ಯಾಂಡಲಿನ ಕ್ಲೋಸಿಂಗಲ್ಲಿ ನೀವು ಸೆಲ್ಲಿಂಗನ್ನು ತಗೊಳ್ಬೋದು. ಆದರೆ ಇಲ್ಲಿ ನೀವು ನೋಡಿದ್ರೆ ನಿಮಗೆ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಇನ್ನೂ ಸೆಲ್ ಸಿಗ್ನಲನ್ನು ಕೊಡಲಿಲ್ಲ. ಈ ಕ್ಯಾಂಡಲ್ ಥರ್ಡ್ ಕ್ಯಾಂಡಲಿಗೆ ಬರುವಾಗ ಸೆಲ್ ಸಿಗ್ನಲನ್ನು ಸೂಪರ್ ಟ್ರೆಂಡ್ ಇಂಡಿಕೇಟರ್ ಕೂಡ ಕೊಟ್ಟಿದೆ. ಸೊ ಇಲ್ಲಿ ಸೆಲ್ ಸಿಗ್ನಲ್ ಬಂದ ಕೂಡಲೇ ನೀವು ಸೆಲ್ ಮಾಡ್ಬೋದು. ಇದೊಂದು ಡಬಲ್ ಕನ್ಫರ್ಮೇಷನ್ ಕೂಡ ಆಗುತ್ತೆ. ಡೈರೆಕ್ಟಾಗಿ ನೀವು ಫಸ್ಟ್ ಸ್ಟ್ರಾಟಜಿಯನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಈ ಎಕ್ಸ್ಟ್ರಾ ಕನ್ಫರ್ಮೇಷನ್ ಅನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡು, ಅಂದರೆ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಅನ್ನು ಕೂಡ ನೀವು ಈ ಸ್ಟ್ರಾಟಜಿ ಒಟ್ಟಿಗೆ ಇನ್ಕ್ಲೂಡ್ ಮಾಡಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಇದೊಂದು ಸಿಂಪಲ್ ಆಗಿರುವಂತಹ ಎಫೆಕ್ಟಿವ್ ಆಗಿರುವಂತಹ ಸ್ಟ್ರಾಟಜಿ. ಈ ಸ್ಟ್ರಾಟಜಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಇದನ್ನು ಶೇರ್ ಮಾಡಿ. ನೀವು ಇನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಬರ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.